ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ. ಪೂರಿ ನೋಡಿ ಎಷ್ಟು ಉಬ್ಕೊಂಡು ಬಂದಿದೆ. ಗೋಲ್ಡನ್ ಕಲರ್ ಪೂರಿ, ಕಲರ್ ಕಲರ್ ಪಿಟ್ಲ. ವಾವ್, ಸೂಪರ್ ಅಲ್ವಾ. ತಿಂತಾ ಇದ್ದರೆ ಅದ್ಭುತ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಪಿಟ್ಲನಲ್ಲಿ ಅದ್ಕೊಂಡು ತಿಂತಾ ಇದ್ದರೆ ಆಹಾ, ಬ್ರಹ್ಮಾಂಡ. ಈ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿಲ್ಲಿ 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅರ್ಧ ಬಟ್ಲಕ್ಕಿಂತ ಹೆಚ್ಚು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋವಂಥದ್ದು, ಆಮೇಲೆ ಹುಣಸೆ ಹಣ್ಣನ್ನು ಹುಳಿಗೆ ತಕ್ಕಂತೆ, ಅದು ನಿಮ್ಮದು ಟೇಸ್ಟ್ಗೆ ಅನುಸಾರವಾಗಿ ಹುಳಿನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನೋಡಿ ಸ್ನೇಹಿತರೆ, ನಾನಿಲ್ಲಿ ಒಂದು ಪಾತ್ರೆಗೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅಂದರೆ ಪೂರಿ ಹಿಟ್ಟನ್ನು ಹಾಕಬೇಕಲ್ವ, ಹಾಗಾಗಿ ಅಗತ್ಯಕ್ಕೆ ತಕ್ಕಷ್ಟು ಉಪ್ಪು, ಅಂದರೆ ಕಡಿಮೆ ಉಪ್ಪನ್ನು ಹಿಟ್ಟಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಅಡುಗೆ ಎಣ್ಣೆನೇ ಹಾಕಿಬಿಟ್ಟು ಚೆನ್ನಾಗಿ ಬೆರೆಸೋಣ ಸ್ನೇಹಿತರೆ. ಹಿಟ್ಟನ್ನು ಒಂದು ಸರಿ ಚೆನ್ನಾಗಿಟ್ಟು ಉಪ್ಪು ಮತ್ತು ಎಣ್ಣೆನ ಹೊಂದ್ಕೊಳ್ಬೇಕು. ಹಾಗಾಗಿ ಒಂದು ಸ್ವಲ್ಪ ಹಿಟ್ಟನ್ನು ಬೆರೆಸೋಣ. ಇವತ್ತಂತೂ ಅಡುಗೆ ನಾಷ್ಟಕ್ಕೆ ತುಂಬ ಲೇಟ್ ಆಯಿತು ಸ್ನೇಹಿತರೆ. ಪೂರ್ತಿ 2 ಗಂಟೆ ಮೇಲಾಯಿತು. ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋಕ್ಕೇ ಇಷ್ಟೊತ್ತಾಗಿಬಿಟ್ಟಿದೆ. ಸ್ವಲ್ಪ ನೀರು ಬೆರೆಸ್ಬಿಟ್ಟು ಹಿಟ್ಟನ್ನು ಒಂದು ಒಳ್ಳೆ ಹದಕ್ಕೆ ನಾದ್ಕೊಳ್ಳೋಣ. ಅಂದರೆ ಚಪಾತಿ ಹಿಟ್ಟಿನಂಗೆ. ಚಪಾತಿ ಹಿಟ್ಟಿನಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ನಾದಿದ್ರೂ ಕೂಡ ಏನೂ ತೊಂದರೆ ಇಲ್ಲ ಸ್ನೇಹಿತರೆ. ಹಿಟ್ಟನ್ನು ನೆಂದಾದ್ಮೇಲೆ ಕರೆಕ್ಟಾಗಿ ಬರುತ್ತೆ. ಪೂರಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ಏನೂ ಅಡ್ಡಿ ಇಲ್ಲ. ಹಿಟ್ಟನ್ನು ಕಲಸಾಗಿದೆ. ಇದಕ್ಕೊಂದು 2 ಹನಿ ಒಳ್ಳೆಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಒಂದು ಕಡೆ ಎತ್ತಿಟ್ಟಿಡೋಣ. ಎಣ್ಣೆನ ಸವರ್ಬಿಟ್ಟು ಇವಾಗ ಕಡಾಯಿಗೆ ಎಣ್ಣೆನ ಹಾಕಿದ್ದೀನಿ. 1.5 ಸ್ಪೂನಷ್ಟು. ಒಂದು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಜೀರಿಗೆ ಬೇಡ ಸ್ನೇಹಿತರೆ, ಪಿಟ್ಲಾಗೆ ಜೀರಿಗೆ ಚೆನ್ನಾಗಿರಲ್ಲ. ಇವಾಗ ಒಂದು ಒಗ್ಗರಣೆ ಐಟಮ್ಸ್ನ ಹಾಕ್ಕೊಂಡು ಹೋಗೋಣ. ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಯಾಕಂದರೆ ಹಸಿಮೆಣಸಿನ್ಕಾಯಿ ಒಗ್ಗರಣೆನಲ್ಲಿ ಚೆನ್ನಾಗಿ ಹುರಿಬೇಕು ಸ್ನೇಹಿತರೆ. ಒಂದು ಸ್ವಲ್ಪ ಹಸಿ ಕಲರ್ ಹೋಗಬೇಕು, ಚಟ್ಪಟ ಅಂತಂದು ಆಮೇಲೆ ಹಸಿಮೆಣಸಿನ್ಕಾಯಿನಲ್ಲಿ ಕಲರ್ ಬಂದುಬಿಡುತ್ತೆ. ಅಲ್ಲಿವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು. ನೋಡ್ತಾ ಇದ್ದೀರಲ್ವ, ಹೀಗೆ ಸ್ನೇಹಿತರೆ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದಿರಾ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಒತ್ತಿ. ಎಲ್ಲರಿಗಿಂತ ಮೊದಲು ನನ್ನ ವೀಡಿಯೋಸ್ನ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ಇವಾಗ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು, ಹಸಿ ಇರಬಾರ್ದು, ಇಲ್ಲಾಂದರೆ ಬಾಯಲ್ಲಿ ಹಸಿ ಬಂದುಬಿಡುತ್ತೆ, ಹಾಗಾಗಿ ಹೇಳೋದು. ನೋಡಿ ಸ್ನೇಹಿತರೆ, ಎಣ್ಣೆನಲ್ಲಿ ಚೆನ್ನಾಗಿ ಹುರಿದಿದೆ ಈರುಳ್ಳಿನ, ಮತ್ತು ಮೆಣಸಿನ್ಕಾಯಿ ಸಹಿತ ನೋಡ್ತಾ ಇದ್ದೀರಾ ಚೆನ್ನಾಗಿ ಹುರ್ಕೊಂಡಿದೆ. ಇವಾಗ ಇದು ತಿಂದರೂ ಕೂಡ ಅಷ್ಟು ಖಾರ ಬರಲ್ಲ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಒಂದು ಸ್ವಲ್ಪ ಹೆಚ್ಚು ಹಾಕೋದಕ್ಕಿಂತ ಇನ್ನೂ ಒಂದು ಚೂರು ಹೆಚ್ಚು ಅರಿಶಿನ ಹಾಕಿದ್ದೀನಿ. ಯಾಕಂದರೆ ಪಿಟ್ಲಾಗೆ ಒಳ್ಳೆ ಕಲರ್ ಬರಲಿ ಅಂತ ಸ್ನೇಹಿತರೆ. ಹುಳಿಗೆ ತಕ್ಕಂಗೆ ನಾನು ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ನನಗಂತೂ ಸ್ವಲ್ಪ ಹುಳಿ ಖಾರ ಅಂದರೆ ಭಾಳ ಇಷ್ಟ ನನಗೆ, ಹಾಗಾಗಿ ಹುಳಿನ ಒಂದು ಸ್ವಲ್ಪ ಹೆಚ್ಚು ಹಾಕ್ತಾಯಿದ್ದೀನಿ. ನೀವು ಹುಳಿ ಕಡಿಮೆ ಅಂತಂದರೆ ಕಡಿಮೆ, ಹೆಚ್ಚು ಅಂತಂದರೆ ಹೆಚ್ಚು, ನಿಮ್ಮ ಆರೋಗ್ಯ ನಿಮ್ಮದು ಟೇಸ್ಟ್ಗೆ ಅನುಸಾರ ನೀವು ಮಾಡ್ಕೊಳ್ಬೋದು. ಆದರೆ ಪಿಟ್ಲ ಅಂತೂ ಅದ್ಭುತ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಗ್ಗರಣೆನಲ್ಲಿ ನಿಮಗೆ ಬೇಕಾದರೆ ನೀವು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಕರಿಬೇವನ್ನು ಹಾಕಿಲ್ಲ. ನೋಡಿ ಎಷ್ಟು ಬೇಕೋ ಅಷ್ಟು ನೀರನ್ನು ಬೆರೆಸ್ಕೊಳ್ರಿ. ಇವಾಗ ನಾನು ಕಡಲೆ ಹಿಟ್ಟು ತೋರಿಸ್ತಾ ಇದ್ದೀನಲ್ಲ, ಈ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಬೆರೆಸಿದ್ರೆ ಅದೊಂದು ಪೇಸ್ಟ್ ಆಗುತ್ತೆ ಸ್ನೇಹಿತರೆ. ಅಗತ್ಯಕ್ಕೆ ತಕ್ಕಂಗೆ ಉಪ್ಪು ಹಾಕಿದ್ದೀನಿ ಸ್ನೇಹಿತರೆ. ನೀರು ಕುದೀತಾ ಇದೆ. ಇವಾಗ ನಾನು ಹೇಳಿದ್ನಲ್ಲ ಆವಾಗಲೇ, ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಬೆರೆಸಿ ಅದನ್ನು ಪೇಸ್ಟ್ ಥರ ಮಾಡಬೇಕು ಅಂತ ಸ್ನೇಹಿತರೆ. ಉಪ್ಪು ಕಡಿಮೆ ಆದರೆ ಆಮೇಲೆ ಬೇಕಾದರೆ ಬೆರೆಸ್ಕೊಳ್ಬೋದು, ಉಪ್ಪು ಹೆಚ್ಚಾದರೆ ಏನು ಮಾಡೋಕ್ಕಾಗಲ್ಲ, ಹಾಗಾಗಿ ಉಪ್ಪನ್ನು ಕಡಿಮೆ ಹಾಕ್ಕೊಳ್ರಿ. ಇವಾಗ ಕಡಲೆ ಹಿಟ್ಟಿನಲ್ಲಿ ನೀರು ಹಾಕಿಬಿಟ್ಟು ಒಂದು ಪೇಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದಲ್ವ, ಅದನ್ನು ಇದಕ್ಕೆ ಒಗ್ಗರಣೆ ನೀರಿಗೆ ಹಾಕಿದ್ದೀನಿ. ಚೆನ್ನಾಗಿ ಕುದೀತಾ ಇತ್ತು. ಕುದಿಯೋವಾಗ ಕೊತ್ತಂಬರಿ ಸೊಪ್ಪು ಕೊನೆ ಹಂತದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು 2 ನಿಮಿಷ ಕುದಿಸ್ಬೇಕು ಸ್ನೇಹಿತರೆ. ಕೊತ್ತಂಬರಿ ಸೊಪ್ಪು ಹಾಕೋದು ಇಳಿಸೋದು ಬೇಡ, ಒಂದು ಸ್ವಲ್ಪ ಕುದೀಲಿ. ಇವಾಗ ಇದು ರೆಡಿ ಆಯಿತು. ಇವಾಗ ಪೂರಿ ಮಾಡೋಣ. ನೋಡಿ ಇಷ್ಟು ಉರುಳೆಗಳನ್ನು ನಾನು ಮಾಡಿಟ್ಕೊಂಡಿದ್ದೀನಿ. ಇವಾಗ ಪೂರಿನ ಲಟ್ಸೋಣ ಸ್ನೇಹಿತರೆ. ಪೂರಿನ ನಾನು ಒಂದೇ ಸರ್ತಿ ಒಂದು 7-8 ಪೂರಿ ರೆಡಿ ಮಾಡಿಟ್ಕೊಂಡಿದ್ದೆ. ಒಂದು ಆದರೆ ಆಗಲ್ಲ ಅಂತಂದ್ಬಿಟ್ಟು ಇವಾಗ ನೋಡಿ ನಾನು ಪೂರಿ ಲಟ್ಸ್ತಾ ಇದ್ದೀನಿ. ತೀರಾ ತೆಳುವಾಗಿ ಲಟ್ಸೋದು ಬೇಡ, ಪೂರತಿ ದಪ್ಪ ಆಗಿನೂ ಲಟ್ಸೋದು ಬೇಡ. ಪೂರಿನ ಎಲ್ಲರೂ ಮಾಡ್ತಾರೆ, ಅದನ್ನು ಅಂಥ ವಿಭಿನ್ನವಾಗಿ ಹೇಳೋವಂಥದ್ದು ಏನೂ ಇಲ್ಲ ಅಲ್ವಾ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನಮ್ಮ ಕಲಬುರಗಿ ಜನ ಅಂತೂ ಮಾಡ್ತಾರೆ, ಇದನ್ನು ನನಗೆ ತಿಳಿದ ಮಟ್ಟಿಗೆ ಮಾಡ್ತಾರೆ. ಯೂಟ್ಯೂಬ್ನಲ್ಲಿ ಅಂತೂ ನಾನು ನೋಡಿಲ್ಲ ಪೂರಿ ಪಿಟ್ಲ ರೆಸಿಪಿನ. ನಾನು ಮಾಡ್ತಾಯಿದ್ದೀನಿ, ಬೇರೊಬ್ಬರು ಹಾಕಿದ್ರು ಏನೂ ಅಡ್ಡಿ ಇಲ್ಲ. ಅದನ್ನು ಕೂಡ ಪ್ರಯತ್ನ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಕೂಡ ಬೆಳೆಸಿ. ನನಗೂ ವ್ಯೂಸ್ ನೋಡೋದು, ಕಮೆಂಟ್ಸ್ ನೋಡೋದು, ಕಮೆಂಟಿಗೆ ರಿಪ್ಲೈ ಮಾಡೋದು ಅಂದರೆ ತುಂಬ ಇಷ್ಟ ನನಗೆ. ಯಾವ ಊರಿಂದ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ. ಇವಾಗ ಪೂರಿನ ಎಣ್ಣೆಯಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಾ ಇದೆಯಲ್ವ. ಹಾಗಾಗಿ ಹಿಟ್ಟನ್ನು ನಾದ್ಬಿಟ್ಟು ಒಂದು ಅರ್ಧ ಗಂಟೆವರೆಗೂ ಸೆಟ್ ಆಗ್ಲಿಕ್ಕೆ ಬಿಡಬೇಕು ಸ್ನೇಹಿತರೆ. ಅದೇ ಇದರ ಸೀಕ್ರೆಟ್, ಮತ್ತೇನೂ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಗೋಲ್ಡನ್ ಕಲರ್ ಅಂದರೆ ಫುಲ್ ಗೋಲ್ಡನ್ ಕಲರ್ ಪೂರಿನೇ ಬಂದುಬಿಟ್ಟಿದೆ ಅಲ್ವಾ. ಇವಾಗ ಇನ್ನೂ ಒಂದು 2-3 ಹಾಗೆ ಎಣ್ಣೆಯಲ್ಲಿ ಕರೆದುಕೊಂಡು ಬರೋಣ.
ಓಕೆ ಸ್ನೇಹಿತರೆ, ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಬೆಳೆಸಿ. ಇನ್ನೂ ಹೊಸ ಹೊಸ ಹಳ್ಳಿ ಅಡುಗೆಗಳನ್ನು, ಆರೋಗ್ಯಕರವಾದ ಅಡುಗೆಗಳನ್ನು, ವಿಭಿನ್ನ ರೆಸಿಪಿಗಳೊಂದಿಗೆ ಮುಂದೆ ಹಂಗೆ ಬರ್ತಾನೆ ಇರ್ತೀನಿ ನಾನು. ಕಡಿಮೆ ಸಮಯ, ಕಡಿಮೆ ಮತ್ತು ಆರೋಗ್ಯಕರವಾದ ಅಡುಗೆ, ಏನೂ ಇಲ್ಲಾಂದ್ರೂ ಕೂಡ ಅಡುಗೆ ಮಾಡ್ಕೊಳ್ಬೋದು ಅಂಥ ರೆಸಿಪಿಗಳು ತೊಗೊಂಡು ಬರ್ತೀನಿ. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಪಿಟ್ಲ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ಇದನ್ನೊಂದು ಸರ್ತಿ ನೀವು ಖಂಡಿತವಾಗ್ಲೂ ಟೇಸ್ಟ್ ಮಾಡಿ, ತಿಂದಾದ್ಮೇಲೆ ಹೇಗೆ ಬಂದಿದೆ ಅಂತ ಇದೇ ವೀಡಿಯೋಸಿಗೆ ಬಂದು ಕಮೆಂಟ್ ಮಾಡಿ. ಯಾವುದು ಟೇಸ್ಟ್ ಮಾಡೋವರೆಗೂ ಗೊತ್ತಾಗಂಗಿಲ್ಲ. ಎಲ್ಲರೂ ಅಡುಗೆ ಮಾಡ್ತಾರೆ, ಕೆಲವೊಂದು ಸ್ವಲ್ಪ ಚೇಂಜಸ್ ಇರುತ್ತೆ ಅಲ್ವಾ, ಹಾಗಾಗಿ ಹೇಳ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಒಳ್ಳೆ ಕಾಂಬಿನೇಷನ್ ಇದು. ನೋಡ್ತಾ ಇದ್ದರೆ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ. ಕೆಲವೊಂದು ಸರಿ ಹೋಟೆಲ್ಗೆ ಹೋದರೆ ಇಷ್ಟು ಒಳ್ಳೆ ಅದ್ಭುತ ರುಚಿ ಸಿಗಲ್ಲ ಸ್ನೇಹಿತರೆ. ಮನೆಯಲ್ಲೇ ಮಾಡ್ಕೊಳ್ಬೇಕು. ಒಂದು ತಾಸು ಅಥವಾ ಅರ್ಧ ತಾಸು ಟೈಮ್ ಕೊಟ್ಟಿದ್ರೆ ಇದು ಅಡುಗೆ ರೆಡಿ ಆಗಿಬಿಡುತ್ತೆ. ನೋಡಿ, ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ. ವಿಭಿನ್ನವಾದ ರೆಸಿಪಿ ಮತ್ತು ಕಡಿಮೆ ಟೈಮ್ನಲ್ಲಿ ಆಗೋವಂಥದ್ದು, ಏನೂ ಜಂಜಾಟ ಇಲ್ಲ. ಹಿಟ್ಟನ್ನ ಕಲಸಿಟ್ಟನ ಮಾಡ್ದನ ಪಿಟ್ಲ ಮಾಡಿದೆ ಆಯಿತು, ಕರೆದೆ, ತಿಂದೆ, ಅಷ್ಟೇ ಇರೋದು, ಮತ್ತೇನು ಇಲ್ಲ. ತುಂಬ ಅಂದರೆ ತುಂಬ ಈಸಿ, ತುಂಬ ಟೇಸ್ಟಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.